ಚೇರ್ ಸರ್ವಾಂಗಾಸನದಲ್ಲಿ ಫಸ್ಟ್ ಸ್ಟೆಪ್ ನೋಡಿದರೆ ಮುಂಚೆ, ಇವಾಗ ಫಸ್ಟ್ ಸ್ಟೆಪ್ಪು ಮತ್ತು ಸೆಕೆಂಡ್ ಸ್ಟೆಪ್ಪು ಮಾಡ್ತಾರೆ. ಇವಾಗ ನೋಡೋಣ ಹೇಗೆ ಮಾಡ್ತಾರೆ ಅಂಥೇಳಿ. ಚೇರ್ ಮೇಲೆ ಕೂತ್ಕೊಳ್ಳಿ. ಈಗ ನಿಧಾನ ಕಾಲುಗಳನ್ನು ಮೇಲಕ್ಕೆ ತೊಗೊಳ್ಳಿ. ಎರಡೂ ಕಾಲುಗಳನ್ನು ಮೇಲಕ್ಕೆ ತೊಗೊಂಡು ನಿಧಾನ ಪೂರ್ತಿ ಒಳಗೆ ಹೋಗಬೇಕು. ಮೊದಲು ಒಳಗೆ ಹೋಗ್ಬಿಟ್ಟು ಕೈ ಒಳಗಡೆಯಿಂದ ಹಿಂದಿನ ರಾಡ್ ಹಾಕಬೇಕು. ಹಿಂದಿನ ರಾಡ್ ಹಿಡ್ಕೊಳ್ಳಿ ಒಳಗಡೆಯಿಂದ. ಹಾಂ, ಈಗ ನಿಧಾನ ಶೋಲ್ಡ್ರ್ ಡ್ರಾಪ್ ಮಾಡಿ, ನಿಧಾನ ಡ್ರಾಪ್ ಮಾಡಿ. ನಿಮ್ಮ ಶೋಲ್ಡ್ರು ದಿಮ್ಮ ಮೇಲಿರಬೇಕು. ನಿಧಾನ. ಈಗ ಕಾಲುಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಎರಡೂ ಕಾಲು ಪಾದಗಳನ್ನು ಸೇರಿಸಿರಬೇಕು. ಪೂರ್ತಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಇನ್ನರ್ ಎಡ್ಜಸ್ ಮುಂದಕ್ಕೆ ಸ್ವಲ್ಪ ಹೊತ್ತು ಸ್ಟ್ರೆಚ್ ಮಾಡ್ತಾಯಿರ್ಬೇಕು. ಇದಕ್ಕೆ ಮುಂಚೆ ನೋಡಿದ್ದೀರಾ ಈ ಸ್ಟೇಜ್ ಹೇಗೆ ಮಾಡೋದು ಅಂಥೇಳಿ. ತೈಸ್ ಎಲ್ಲ ಸ್ಟ್ರೆಚ್ ಆಗ್ತಾ ಇರುತ್ತೆ. ಈಗ ಬದ್ಧ ಕೋನಾಸನದಲ್ಲಿ ಇಟ್ಕೋಬೇಕು ಕಾಲುಗಳು. ಇದು ಸೆಕೆಂಡ್ ಸ್ಟೆಪ್. ಚೇರ್ ಸರ್ವಾಂಗಾಸನ ಮಾಡುವಾಗ ಕಾಲು ನೇರ ಮಾಡೋದು ಫಸ್ಟ್ ಸ್ಟೆಪ್ಪು, ಇದು ಸೆಕೆಂಡ್ ಸ್ಟೆಪ್. ಬದ್ಧ ಕೋನಾಸನ ಇದರಲ್ಲಿ ಮಾಡೋದ್ರಿಂದನೂ ಪೆಲ್ವಿಕ್ ಪಾಯಿಂಟ್ ಚೆನ್ನಾಗಿ ಓಪನ್ ಆಗುತ್ತೆ ಮತ್ತು ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರೂ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ. ಪ್ರತಿಯೊಂದು ಸ್ಟೆಪ್ನಲ್ಲೂ ಒಂದೊಂದು ನಿಮಿಷ ಇರಬೇಕು. ಕಾಲು ನೇರ ಮಾಡಿ 1 ನಿಮಿಷ, ಇದರಲ್ಲಿ 1 ನಿಮಿಷ. ಥೈರಾಯ್ಡ್ ಸಮಸ್ಯೆನೂ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ತಲೆ ಕಡೆಗೆ ಹೋಗೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ. ಈಗ ಕಾಲುಗಳನ್ನು ನೇರ ಮಾಡಿ, ಎಲ್ಲದೂ 1 ನಿಮಿಷ ಇರಬೇಕು. ಕಾಲು ನೇರ ಮಾಡಿ ಚೇರ್ ಮೇಲೆ ಇಡಿ. ತೈ ಸ್ಟ್ರೆಚ್ ಆಗೋದನ್ನು ಗಮನಿಸ್ತಾ ಇರಿ. ಇನ್ನರ್ ಎಡ್ಜಸ್ ಮುಂದಕ್ಕೆ ಸ್ಟ್ರೆಚ್ ಮಾಡಬೇಕು, ಟೋಸ್ ನಿಮ್ಮ ಕಡೆಗೆ. ಈಗ ಪ್ರತಿಯೊಂದೂ 1 ನಿಮಿಷ ಇರಬೇಕು. ಈಗ ಇದು 1 ನಿಮಿಷ ಆದಮೇಲೆ ಮನೇಲಿ ಮಾಡ್ಕೊಳ್ಳೋರ್ಗೆ ಹೇಳ್ತಾ ಇರೋದು, ಈಗ ನಿಧಾನ ಫ್ರಂಟ್ ರಾಡ್ ಹಿಡ್ಕೊಂಡು ನಿಧಾನ ವಾಪಸ್ ಬನ್ನಿ. ನಿಮ್ಮ ಬಟಕ್ಸು ದಿಂಬಿನ ಮೇಲೆ ಇರಬೇಕು. ನಿಧಾನ ವಾಪಸ್ ಬನ್ನಿ, ಜಾರ್ಕೊಳ್ಳಿ. ಚೇರಲ್ಲೇ ಇರಲಿ, ಬಟಕ್ಸ್ ದಿಂಬಿನ ಮೇಲೆ ಇರಲಿ. ಚೇರ್ಗಳು ಚೇರ್ ಮೇಲೆ ನಿಮ್ಮ ಮಂಡಿಗಳು ಬರಬೇಕು. ಚೇರ್ ಎಡ್ಜಲ್ಲಿ ಮಂಡಿ ಹಿಂಭಾಗ ಬರಬೇಕು. ಈ ಥರ ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇದರಲ್ಲೇ ಶವಾಸನ ಮಾಡ್ಕೋಬೇಕು ಮನೇಲಿ ಮಾಡ್ತಾ ಇರೋರು. ನಂತರ ನಿಧಾನ ಮೇಲಕ್ಕೆ ಬಂದು ವಾಪಸ್ ಬರಬೇಕಾಗತ್ತೆ. ವಾಪಸ್ ಬರಬೇಕಾದ್ರೆ ಹಿಪ್ಸ್ ಭಾಗ ಮುಂದಕ್ಕೆ ನೂಕಿ, ಇದು ಬಟಕ್ಸ್ ಕೆಳಗಡೆ ಇರೋ ದಿಂಬನ್ನು ಚೇರ್ ಕಡೆಗೆ ನೂಕಿ ಒಂದು ಸಲ ನೂಕ್ಬಿಟ್ಟು ನಿಧಾನ ಹಿಂದಕ್ಕೆ ಬನ್ನಿ. ವಾಪಸ್ ಬರೋರಿಗೆ ನಾನು ತೋರಿಸ್ತಾ ಇರೋದು ಹೇಗೆ ಬರಬೇಕು ಅಂತ. ಬಲಕ್ಕೆ ಹೊರಳಿ ಮೇಲಕ್ಕೆ ಬನ್ನಿ.